ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ. ಈ ದಿನದ ಅಂಗವಾಗಿ ಒಂದು ಸ್ಪೆಷಲ್ ಸ್ಟೋರಿ ತೆರೆ ಮೇಲೆ ಬರ್ತಾ ಇದೆ. ಆ ಚಿತ್ರದ ಹೆಸರೇ ಭುವನಂ ಗಗನಂ. ಸದ್ಯಕ್ಕೆ ಚಿತ್ರತಂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದ ನಾಯಕನಾಗಿರುವಂತಹ ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಪ್ರಮೋದ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮಾ, ನಮಸ್ಕಾರ. ಇನ್ನು ಚಿತ್ರದ ನಾಯಕಿಯಾಗಿರುವಂತಹ ರೇಚಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ರೇಚಲ್, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದ ನಿರ್ಮಾಪಕರಾಗಿರುವಂತಹ ಮುನೇಗೌಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಮೊದಲಿಗೆ ಪ್ರೇಮಿಗಳ ದಿನಾಚರಣೆಗೆ ನೀವು ಎಂಟ್ರಿ ಆಗ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ ಅಂತ? ತುಂಬಾ ಖುಷಿ ಇದೆ ಅಂದ್ರೆ ಇಷ್ಟು ಒಳ್ಳೆ ದಿವಸ, ಇಷ್ಟು ಒಳ್ಳೆ ಸಿನಿಮಾ ಆಪ್ಟ್ ಆಗಿದೆ. ಅದು ಆ ಡೇಟ್ಗೆ ಬರುವಂತ ಸಿನಿಮಾ ಇದು. ನಮ್ಮ ಪ್ರೊಡ್ಯೂಸರ್ ಸರ್ ಇದನ್ನ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ, ರೀಚ್ ಮಾಡಿಸ್ತಿದ್ದಾರೆ ಅಂತಂದ್ರೆ ಖುಷಿ ಆಗ್ತಿದೆ. ಈ ಸಿನಿಮಾ ಬಗ್ಗೆ ತುಂಬಾ ಜನ ಈಗ ಫೋನ್ ಮಾಡಕ್ ಶುರು ಮಾಡಿದ್ದಾರೆ, ನಿಮ್ ಸಿನಿಮಾ ಅಲ್ವಾ, ನಿಮ್ ಸಿನಿಮಾ ಬರ್ತಿದೆ ಅಲ್ವಾ ಅಂತ. ಸೊ ಫೆಬ್ರವರಿ 14 ಆಗಿರೋದ್ರಿಂದ ಒಂದಷ್ಟು ಜನಕ್ಕೆ ಕುತೂಹಲ ಜಾಸ್ತಿ ಇರುತ್ತೆ. ಬಿಕಾಸ್ ಅವತ್ತಿನ ದಿವಸ ಬಿಡ್ತಿದ್ದಾರೆ ಅಂತಂದ್ರೆ ಏನೋ ವಿಷಯ ಬೇರೆ ಇರಬೇಕು ಅಂತ. ಖಂಡಿತ ಬೇರೆ ಇದೆ ವಿಷಯ. ಅದೇನು ಅಂತಂದ್ರೆ ಲವ್. ಅದು ಎಲ್ರಿಗೂ ತುಂಬಾ ಇಷ್ಟವಾದಂತಹ ವಿಷಯ. ಕೆಲವ್ರಿಗೆ ಸ್ವಲ್ಪ ಕಷ್ಟ ಆಗಿರ್ತದೆ. ಸೊ ಆ ಕಷ್ಟ ಇಷ್ಟ ಎಲ್ಲ ಸೇರಿ ಮಾಡಿರುವಂತ ಸಿನಿಮಾ ಭುವನಂ. ಬಿಡಿ, ನಂದು ಬೇಡವೇ ಬೇಡ, ಪಿಕ್ಚರ್ ಬಗ್ಗೆ ಮಾತಾಡೋಣ. ಇಲ್ಲ, ಅದೆಲ್ಲವೂ ಎಲ್ರಿಗೂ ಇಷ್ಟ ಆಗುತ್ತದು. ಆ ಅದೊಂದು ಏಜ್, ಅದೊಂದು ಕಾಲೇಜ್ ಅವೆಲ್ಲ ಇದ್ದೇ ಇರುತ್ತೆ ಎಲ್ಲ ಲೈಫಲ್ಲಿ. ಸೊ ಎಲ್ರಿಗೂ ಕನೆಕ್ಟ್ ಆಗುವಂಥ ಸ್ಟೋರಿ ಇದು. ಅದರಲ್ಲಿ ನಮ್ದ್ರಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ, ಪೃಥ್ವಿ ಟ್ರ್ಯಾಕು ಮತ್ತೆ ನನ್ನ ರೇಚಲ್ ಟ್ರ್ಯಾಕು ಒಂದು ಸ್ಪೆಷಾಲಿಟಿ ಇದೆ ಆ್ಯಕ್ಚುಲಿ. ಅದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಸೊ ಸಿನಿಮಾ ಅಷ್ಟು ಅದ್ಭುತವಾಗಿ, ಅಷ್ಟು ರಿಚ್ ಆಗಿ ಬಂದಿರೋದ್ರಿಂದ ತುಂಬ ಜನ ಹುಡುಗ ಹುಡುಗಿ, ಅಪ್ಪ ಮಗ, ಅಮ್ಮ ಮಗ, ಎಲ್ಲರೂ ಅವ್ರಿಗೆಲ್ಲ ಕನೆಕ್ಟ್ ಆಗುವಂಥ ಸ್ಟೋರಿ. ದಯವಿಟ್ಟು ಬನ್ನಿ. 14th ಥಿಯೇಟ್ರ್ ಕೂತ್ಕೊಂಡು ಸಿನಿಮಾ ತೋರಿಸಿ ನಿಮ್ಮ ಹುಡುಗಿಗೆ ಅಥವಾ ನಿಮ್ಮ ಹುಡುಗನಿಗೆ ಪ್ರಪೋಸ್ ಮಾಡಿ. ಖಂಡಿತ ಇಷ್ಟ ಆಗ್ತದೆ, ಅವರು ಓಕೆ ಮಾಡ್ತಾರೆ. ಓಕೆ, ಮದುವೆ ಆದ್ಮೇಲೆ 2ನೇ ಸಿನಿಮಾ ನಿಮ್ದು ರಿಲೀಸ್ ಆಗ್ತಾ ಇರುವಂತದ್ದು. ಫ್ಯಾಮಿಲಿ ಕಡೆಯಿಂದ ಯಾವ ತರ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಿ ಈ ಸಿನಿಮಾದ ವಿಚಾರವಾಗಿ? ಸೊ ಆಫ್ಕೋರ್ಸ್ ಖುಷಿನೇ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದ್ ವಾರ ಡಿಫ್ರೆನ್ಸ್ ಅಲ್ಲಿ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಫ್ಯಾಮಿಲಿ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ. ಸೊ ಸಿನಿಮಾನ ಕೂಡ ಈಗಾಗಲೇ ನೋಡ್ಕೊಂಡು ಬಂದಿದ್ದಾರೆ ತುಂಬಾ ಸೆಲೆಬ್ರಿಟೀಸ್ಗಳು. ಸೊ ರೆಸ್ಪಾನ್ಸ್ ಹೆಂಗ್ ಬರ್ತಾ ಇದೆ? ಪಾಸಿಟಿವ್ ಆಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಆಲ್ಸೋ ಆಫ್ ಕೋರ್ಸ್ ದುಬೈ ರಿವ್ಯೂ ಕಿಂತ ಜಾಸ್ತಿ ನಮ್ಮ ಸ್ಟ್ಯಾಂಡಲ್ವುಡ್ ಇಂದ ತುಂಬಾ ಸಪೋರ್ಟ್ ಬರ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಆಸ್ ಅ ಟೀಮ್. ಸರ್, ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಒಂದು ಜೋಡಿನ ಹಾಕಿ ಸಿನಿಮಾ ಮಾಡ್ತಾರೆ. ನಿಮ್ ಸಿನಿಮಾದಲ್ಲಿ ಇಬ್ಬಿಬ್ರು ಜೋಡಿ. ನಮ್ಮ ಡೈರೆಕ್ಟರ್ ಮಾಡೋದು, ನಮ್ಮದು ಜೋಡಿನ ಡೈರೆಕ್ಟರ್ ಮಾಡಿದ್ದಾರೆ. ಇಲ್ಲ, ನನಗೇನು ಅಬ್ಜೆಕ್ಷನ್ ಇಲ್ಲ. ಕತೆ ಹೇಳಿದಾಗ 2 ಟ್ರ್ಯಾಕ್ ಇತ್ತು, ಚೆನ್ನಾಗಿದೆ ಅನಿಸ್ತು ನಮಗೆ. ಈಗ ಅದರದ್ದು ಪ್ರತಿಫಲ ಈಗ ಸಿಗ್ತಾ ಇದೆ. ಏನಕ್ಕೆ ಅಂದರೆ, ಪ್ರತಿಯೊಬ್ಬರು ನೋಡಿರೋರು ಎಲ್ಲೂ ಒಂದು ನಿಮಿಷ ಬೋರ್ ಆಗಲ್ಲ. ಪ್ರತಿಯೊಂದು ಸೆಕೆಂಡಿಂದ ಹಿಡಿದು ಲಾಸ್ಟ್ ಎಂಡ್ವರೆಗೂ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಬಿಟ್ಟು ಹೇಳ್ತದೆ. ಅದಕ್ಕೆ ಈಗ ಗೊತ್ತಾಗ್ತಾ ಇದೆ ನಮ್ಗೆ 2 ಸ್ಟೋರಿ, 2 ಜೋಡಿ ಏನಕ್ಕೆ ಅಂತೇಳಿ. ಸರ್, ಸಾಮಾನ್ಯವಾಗಿ ಜನವರಿಯಿಂದ ಡಿಸೆಂಬರ್ ತನಕ ತಿಂಗಳುಗಳಿದೆ. ಫೆಬ್ರವರಿ ಮಂತು, ಅದರಲ್ಲೇ 14 ಯಾಕೆ? ಅದು 14 ಯಾಕೆ ಅಂದ್ರೆ ಅದು ಹಂಗೆ ಬಂದ್ಬಿಡ್ತು. ನಿಮ್ಮ ವರ್ಷನ್ ಅಲ್ಲಿ ಹೇಳಿ. ನಮ್ಮ ವರ್ಷನ್ ಅಲ್ಲಿ ನಮ್ದೇನು ಆತರ ನಮ್ಗೆಲ್ಲ 14th ಅಂತೇಳಿ ಗೊತ್ತೇ ಇರಲಿಲ್ಲ. ಈ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಗಿರೋದು 14th ಲವರ್ಸ್ ಡೇ ಅಂತ ಹೇಳ್ಬಿಟ್ಟು. ನಾವು ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತಿದ್ವಿ, ದೊಡ್ಡ ಸಿನಿಮಾಗಳು ಬಂದ್ರು. ಜನವರಿಯಲ್ಲಿ ಮಾಡ್ಬೇಕು ಅಂತಿದ್ವಿ. ಓಕೆ, ಹಂಗೆ ಟೈಮ್ ಇದಾಯ್ತು. ಹೆಂಗೂ 14th ಬರ್ತಾಯ್ತಲ್ಲ, ಲವ್ ಇತ್ತು ಇದರಲ್ಲಿ. ಸರಿ, 14th ಅಲ್ಲಿ ಬಿಡೋಣ ಅಂತ. ಸರ್, ದುಬೈ ಕೂಡ ಇತ್ತೀಚೆಗೆ ಹೋಗಿ ಬಂದ್ರಿ, ಅಲ್ಲಿ ಪ್ರೀಮಿಯರ್ ಶೋ ಇಟ್ಕೊಂಡ್ರಿ. ದುಬೈ ಕನ್ನಡಿಗರ ರಿಯಾಕ್ಷನ್ಸ್ ಹೆಂಗಿತ್ತು ಅಂತ? ಮೇಡಮ್, ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂದರೆ, ನಮ್ಮ ಸಿನಿಮಾ ನೋಡಿದವ್ರು 100ರಲ್ಲಿ 10 ಜನ ಯಾರಾದರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಒಂದು ಪ್ರೋಗ್ರಾಮಲ್ಲಿ. ಅದೇ ದುಬೈಯಲ್ಲಿ ಹೋಗಿರಲಿಲ್ಲ ನಾವು ಆ ಟೈಮಲ್ಲಿ ನಿಮ್ಮ ಹತ್ರ ಮಾತಾಡಬೇಕಾದ್ರೆ. ಈಗ ದುಬೈಯಲ್ಲಿ ಒಬ್ಬರೂ ಸಿನಿಮಾ ಬಗ್ಗೆ ಕೆಟ್ಟದ್ದು ಯಾರೂ ಹೇಳಲಿಲ್ಲ. 1 ಸೆಕೆಂಡು ಎಲ್ಲೂ ಬೋರ್ ಆಗೋಗಿಲ್ಲ. 20 years ಆಯಿತು ಕನ್ನಡ ಸಿನಿಮಾ ಈ ಥರ ನಾವು ಇಲ್ಲಿ ನೋಡಿ ಅಂತೇಳಿ ಹೇಳಿದ್ದಾರೆ. ನಮ್ಗೆ ಒಂದು ಕಥೆನೇ ಬೇರೆ. ನೆಕ್ಸ್ಟ್ ಏನಾಗುತ್ತೋ ಅದು ದೇವ್ರ ಇಚ್ಛೆ. ನಾವು ಈ ಥರ ಚೆನ್ನಾಗಿರೋ ಸಿನಿಮಾ ಮಾಡಿದ್ದೀವಿ. ನನ್ನ ಬ್ಯಾನರಲ್ಲಿ ಈ ಥರ ಸಿನಿಮಾ ಆಗಿದೆ ಅನ್ನೋದು ನನಗೆ ಖುಷಿಯಾಗಿದ್ದೀನಿ. ಹೊರಗಡೆ ಬಂದಮೇಲೆ ಅವ್ರು ಕಣ್ ತುಂಬಿಕೊಂಡು ವಿಶ್ ಮಾಡ್ತಿದಾರಲ್ಲ, ಅದು ನನಗೆ ಖುಷಿ ಆಯಿತು. ಓಕೆ, ಇಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಜಾಸ್ತಿ ಆಗುತ್ತೆ ಅಂತ. ಈ ಥರ ಸಿನಿಮಾ ನೋಡಿ ತುಂಬ ವರ್ಷಗಳಾಯಿತು ಅಂತಂದರು. ಆ್ಯಂಡ್ ನನ್ನ ರೇಚಲ್ ಕೆಮಿಸ್ಟ್ರಿ ತುಂಬ ಇಷ್ಟ ಆಯಿತು ಅವ್ರಿಗೆ. ಆ್ಯಂಡ್ ಬಾಂಡಿಂಗು, ನನ್ನ ವಾಯ್ಸ್ ಇಷ್ಟ ಆಯಿತು ಅವ್ರಿಗೆ. ಆ್ಯಂಡ್ ಕಮಾಂಡಿಂಗ್, ಆ್ಯಂಡ್ ಅಲ್ಲಿ ಮಕ್ಕಳಿದ್ದು ಅವ್ರು ಹೋಗಿ ಬಂದು ಕೇಳ್ತಿದ್ರು, ಮತ್ತೆ ಏನು ಗೊತ್ತಾ ಅಂಕಲ್ ನೀವು ನಿಜವಾಗ್ಲೂ ಫೈಟ್ ಮಾಡಿದ್ದ ಅಂತ. ಸೊ ಅಲ್ಲಿ ಒಂದು ದರ್ಶನ್ ಮತ್ತೆ ಇನ್ನೊಬ್ರು ಕಮಲ್ ಹಾಸನ್ ಪೃಥ್ವಿಗೆ ರಿಯಲ್ ಆಗಿ ನೋಡ್ದಂಗೆ ಆಯ್ತು ಅಂತೇಳಿ ಪ್ರತಿಯೊಬ್ಬರು ಒಂದು 10-15 ಜನ ಅದೇ ಮಾತು ಹೇಳಿದ್ದಾರೆ. ಇವ್ರಿಗೆ ದರ್ಶನ್ ಅಂತ ಹೇಳಿದ್ದಾರೆ, ಅವ್ರಿಗೆ ಕಮಲ್ ಹಾಸನ್ ಅಂತ ಹೇಳಿದ್ದಾರೆ. ಇಲ್ಲ, ಜನ ಕನೆಕ್ಟ್ ಮಾಡ್ಕೋತಿದ್ದಾರೆ, ಏನೋ ಕನೆಕ್ಟ್ ಆಗ್ತಿದೆ ಅವ್ರಿಗೆ ಸಿನಿಮಾ. ನಿಮ್ಮ ಪಾತ್ರ ಪರಿಚಯ ಮಾಡ್ಕೊಡೋದಾದ್ರೆ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ. ಇವ್ರು ಸಿಕ್ಕಿದ ಮೇಲೆ ಒಂಚೂರು ಬೇರೆ ಆಗುತ್ತೆ. ಅಂದ್ರೆ ಈ ತರದ್ದು ಒಂದೇ ಪಾತ್ರದಲ್ಲಿ ಎಲ್ಲಾ ತರ ವೇರಿಯೇಷನ್ ಸಿಗೋದು ಕಷ್ಟ. ಅದರಲ್ಲಿ ಈ ತರ ಒಂದು ಒಳ್ಳೆ ಸಿನಿಮಾದಲ್ಲಿ ಸೀನ್ಸ್ಗಳಿಗೆ ಬರೋದು ಕಷ್ಟ. ಲವ್ ಸ್ಟೋರಿಗಳು ಮೇಲೆ ಒಂದು 100 ಲವ್ ಸ್ಟೋರಿ ನೋಡಿರ್ತೀರ, ಅದರಲ್ಲಿ ಬೇರೆ ಏನೋ ಮಾಡಬೇಕಲ್ಲ. ಅದನ್ನ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್, ಅಗ್ರೆಸಿವ್ ಇರೋ ಕ್ಯಾರೆಕ್ಟರ್ನ 1 ಲಕ್ಷ ಕ್ಯಾರೆಕ್ಟರ್ ನೋಡಿರ್ತೀರ,
ಅದರಲ್ಲಿ ಒಂದು ಬೇರೆ ವೇರಿಯೇಷನ್ ಬೇಕಿತ್ತು. ಇದು ಅಭಿ ಅನ್ನೋ ಕ್ಯಾರೆಕ್ಟರ್ಗೆ ಎಲ್ಲವೂ ಸಿಕ್ಕಿದೆ. ಅವನು ನಾನು ಹೇಳ್ದಂಗೆ ಆ ಬೈಕು, ಆ ಸ್ಟಂಟ್ಸು, ಜೊತೆಗೆ ಅವನ ಆ್ಯಕ್ಷನ್ನು, ಆಮೇಲೆ ಅವನು ಲವ್ ಆದಮೇಲೆ ಹೆಂಗಾಗ್ತಾನೆ ಅವನು. ಆಮೇಲೆ ಅವ್ನ ಕ್ಯಾರೆಕ್ಟ್ರು ಟೀಸರಲ್ಲಿ ಹೇಳುತ್ತೆ ನೋಡಿ ನಿಮಗೆ, ಏನೋ ಅವನು ಇಷ್ಟಪಟ್ಟ ಮೇಲೆ ನನ್ನನ್ನು ಲವ್ ಮಾಡ್ತೀಯಾ, ನಾ ಹಿಂದೆ ಬರ್ತೀಯಾ, ಗ್ರೀಟಿಂಗ್ಸ್ ಕೊಡ್ತೀಯ, ಅವೆಲ್ಲ ಏನಿಲ್ಲ, ಡೈರೆಕ್ಟ್ ಮದುವೆ ಆಗ್ತೀಯ ನನ್ನ, ಚೆನ್ನಾಗಿರ್ತೀಯ ನೀನು ಅಂತ ಕೇಳ್ತಾನೆ. ಅಂದರೆ ಅವ್ನ ಕ್ಯಾರೆಕ್ಟರ್ ಅದು ಟೆಕ್ನಿಕಲ್ ಶೋ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಏನಂತಾರೆ ಅಂತಲೇ ಇತ್ತು ಮನಸ್ಸಲ್ಲಿ ನಮಗೆ. ಬಿಕಾಸ್ ಅವರು ಖುಷಿ ಆದರೆ ಇನ್ನೂ ಚೆನ್ನಾಗಿ ಮಾಡ್ತಾರಲ್ಲ ಅಂತ. ಅವ್ರು ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಖುಷಿಲಿ, ಅಷ್ಟೇ ಕಾನ್ಫಿಡೆಂಟಾಗಿ ಅವರು ಎಲ್ಲ ಕಡೆ ಪ್ರಮೋಟ್ ಮಾಡ್ತಿದ್ದಾರೆ. ಬಿಕಾಸ್ ಇಷ್ಟ ಆಗಿದೆ. ತುಂಬ ಹೊಸ ಸೀನ್ಗಳಿದೆ. ನಮ್ಮ ಡೈರೆಕ್ಟ್ರು ಹೊಸದಾಗಿ ಏನೋ ಬರ್ಕೊಂಡಿದ್ದಾರೆ. ಪ್ರಪೋಸ್ ಮಾಡೋ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಸೀನ್ಗಳು ನಿಮಗೆ ಹೊಸದಾಗಿದೆ, ಎಲ್ಲೂ ನೋಡ್ದಿರೋ ಸೀನ್ಗಳು. ಅದು ನಿಮಗೆ ಕನೆಕ್ಟ್ ಮಾಡ್ತಿರೋದು ಸಿನಿಮಾನ. ಜೊತೆಗೆ ಅಪ್ಪ ಮಗನ ಸಂಬಂಧ ಮತ್ತು ತಾಯಿ ಮಗನ ಸಂಬಂಧನ ಇದುವರೆಗೂ ಯಾವ ಸಿನಿಮಾದಲ್ಲೂ ಯಾರೂ ತೋರಿಸಿಲ್ಲ. ಆ ಥರದ್ದೇನೋ ಒಂದು ವಿಷಯ ಇದೆ ಅದರಲ್ಲಿ. ಅದಕ್ಕೆ ನಮಗೆಲ್ಲ ಎಕ್ಸೈಟ್ಮೆಂಟು, ಈ ಸಿನಿಮಾ ಬೇರೆ ಆಗುತ್ತೆ ಅಂತ. ಗಿರಿ ಸರ್ ಕತೆ ನರೇಟ್ ಮಾಡುವಾಗ ನನ್ನ ಪಾತ್ರ ಬಗ್ಗೆ ಮಾತ್ರ ಹೇಳಿದ್ರು, ನಂದಿನಿ ಮತ್ತೆ ಅಭಿ ಪೇರ್. ನನಗೆ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂದರೆ ಮೈಸೂರು ಶೆಡ್ಯೂಲ್. ಯಾಕಂದರೆ ನಾವು ಆ್ಯಕ್ಚುಲಿ ಒಂದು ಕಾಲೇಜಲ್ಲಿ ಅಷ್ಟೊಂದು ಸ್ಟೂಡೆಂಟ್ಸ್ ಮಧ್ಯ ನಾವು ಶೂಟ್ ಮಾಡಿದ್ವಿ. ಕ್ಲಾಸ್ ರೂಮ್ ಆಗಲಿ, ಒಂದು ಫೆಸ್ಟ್ ಆಗಲಿ, ಎಲ್ಲ ಒಂಥರ ನಿಜವಾಗ್ಲೂ ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದೀನಿ ಬ್ಯಾಕ್ ಟು ನನ್ನ ಕಾಲೇಜ್ ಡೇಸ್ ಅಂತ. ಲೈಕ್ ಯು ನೋ, ನಿಜವಾಗ್ಲೂ ಇಟ್ ಫೆಲ್ಟ್ ಸೋ ರಿಯಲ್. ಸಂಕ್ರಾಂತಿ ಹಬ್ಬನ ಬೇರೆ ಕಡೆ ಮಾಡ್ಕೊಂಡ್ರಿ, ಒಂದು ಹಳ್ಳಿಲಿ ಮಾಡ್ಕೊಂಡ್ರಿ. ಅವಾಗ ಒಂದಿಷ್ಟು ಹಾಡುಗಳು ರಿಲೀಸ್ ಆಗಿತ್ತು, ಟೀಸರ್ ರಿಲೀಸ್ ಆಗಿತ್ತು. ಅಲ್ಲಿ ಏನ್ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು? ಈ ಸಿನಿಮಾ ಭುವನ ಗಗನಂ ತಂಡ ಬಂದಿದೆ ಅಂದಾಗ ಅವರ ಒಪಿನಿಯನ್ ಹೆಂಗಿತ್ತು ಅಂತ? ಆಕ್ಚುಲಿ ಫ್ರಾಂಕ್ಲಿ ಹೇಳಬೇಕು ಅಂತಂದ್ರೆ ತುಂಬಾ ಜನ ಗೊತ್ತಿರಲಿಲ್ಲ. ಆ ಸಂಕ್ರಾಂತಿ ಮಾಡೋವರೆಗೂ ನಮ್ಮ ಸಿನಿಮಾ ಬರುತ್ತೆ, ಈ ತರ ಒಂದು ಸಿನಿಮಾ ಇದೆ ಅಂತಾನೆ ಗೊತ್ತಿರಲಿಲ್ಲ ತುಂಬ ಜನಕ್ಕೆ. ಆಬ್ವಿಯಸ್ಲಿ ಇದಾಗುತ್ತೆ, ಹೊಸಬ್ರು ಆಗಿರೋದ್ರಿಂದ. ಆ ಸಂಕ್ರಾಂತಿ ದಿವಸ ನಾವಲ್ಲಿ ಏನು ಮಾಡಿದ್ವು, ಅದೊಂದಷ್ಟು ಈವೆಂಟ್ಸ್ ಆಯ್ತಲ್ಲ, ಅಲ್ಲಿಂದ ತುಂಬ ಜನಕ್ಕೆ ಗೊತ್ತಾಯಿತು, ಓಕೆ ಈ ಥರ ಒಂದು ಸಿನಿಮಾ ಬರ್ತಿದೆ ಅಂತ. ಆಮೇಲೆ ಸಾಂಗ್ಸ್ ಕೇಳ್ತಿದ್ರು. ಇವಾಗ ತುಂಬ ಜನ ಫೋನ್ ಮಾಡಿ ಹೇಳ್ತಿದ್ದಾರೆ ನಿಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿದೆ ಅಂತ. ಮೊನ್ನೆ ದುಬೈಲಿ ಕೂಡ ಅವ್ರು ಅದೇ ಹೇಳಿದ್ರು, ನಿಮ್ಮ ಸಾಂಗ್ಸ್ ಎಕ್ಸ್ಟ್ರಾಡಿನರಿ ಇದೆ, ಇವತ್ತು ನಮಗೆ ನೋಡಿ ಖುಷಿ ಆಗ್ತಿದೆ ಹೊರತು ನಾವು ಮುಂಚೆ ಕೇಳಿರಲಿಲ್ಲ ಅಂತ. ಸೊ ಹಾಗೆ ಇಲ್ಲೂ ಕೂಡ ಸಿನಿಮಾ ನೋಡಿದ್ಮೇಲೆ ಈ ಸಾಂಗ್ಸ್ಗಳು ಜಾಸ್ತಿ ಇಷ್ಟ ಆಗ್ತವೆ. ಸೊ ಈ ತರ ಸಿನಿಮಾಗಳು ಆರ್ಗ್ಯಾನಿಕ್ ಆಗಿ ಗ್ರೋ ಆಗ್ತಾ ಇದೆ. ಪ್ರಮೋದ್ ಯಾಕೆ ಈ ಕಥೆನ ಆಯ್ಕೆ ಮಾಡ್ಕೊಂಡ್ರು? ಇನ್ನೊಂದು ಲವ್ ಸ್ಟೋರಿ ಬೇಕಿತ್ತು ನನಗೆ. ಎಲ್ಲ ಈಗ ಒಬ್ಬ ಆಕ್ಟರ್ ಆದ್ಮೇಲೆ ಎಲ್ಲ ತರದ ಪಾತ್ರಗಳು ಮಾಡಕ್ಕೆ ಇಷ್ಟ. ಈಗ ನಾನು ಆಕ್ಷನ್, ರಗಡ್ ಇದನ್ನೇ ಹೇಳ್ತಿದ್ರು, ನೀವು ಒಂದೊಂದು ಲವ್ ಸ್ಟೋರಿ ಮಾಡಿ ಅಂತ ಹೇಳ್ತಿದ್ರು. ಬಟ್ ನಂಗೆ ಸೂಟ್ ಆಗಲ್ಲ ಅಂತ ನನ್ನ ಫೀಲಿಂಗು, ನನಗೆ ಸೂಟ್ ಆಗಲ್ಲ ಅಂತ ಅನ್ಕೋತಿದ್ದೆ. ಅದನ್ನ ಒಪ್ಕೊಂಡ್ಮೇಲೆ ಅದಕ್ಕೋಸ್ಕರ ರೆಡಿ ಆಗಬೇಕು, ಬೇರೆ ಹೇರ್ ಸ್ಟೈಲು, ಬೇರೆ ಲುಕ್ಸು, ಆ ಒಂದು ಯೂತ್ನೆಸ್ ಬೇಕಿತ್ತು ನನಗೆ. ಅದೆಲ್ಲವೂ ಡೈರೆಕ್ಟ್ ಹತ್ರ ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿಕೊಂಡು ಅದು ವರ್ಕ್ ಆಯಿತು. ಅದಕ್ಕೆ ಮುಂಚೆ ಸ್ಟೋರಿ ಆಗಿ ನನಗೆ ಇದು ಲವ್ ಸ್ಟೋರಿ ಅಂದರೆ ಎಲ್ಲ ಇನ್ನೇನು ಮಾಡ್ತಾರೆ ಮ್ಯಾಕ್ಸಿಮಮ್ ಬೇರೆ ಅಂತ ಈ ಡೈರೆಕ್ಟರ್ ಸರ್ ಹೇಳಿದಾಗ, ಒಂದು ಸ್ವಲ್ಪ ಫೋನಲ್ಲಿ ಹೇಳಿದಾಗ ಓಕೆ ಚೆನ್ನಾಗಿದೆಲ್ಲ ಅನಿಸ್ತು. ಬಟ್ ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ನನಗೆ. ಅದು ಯಾರು ಅಂದರೆ ಪೃಥ್ವಿ ಅಂಬರ್ ಅಂದರು. ಓ ಇದು ತುಂಬ ಚೆನ್ನಾಗುತ್ತೆ, ಬೇರೆ ಆಗುತ್ತೆ ಕಾಂಬಿನೇಷನ್ ಅಂದ್ಕೊಂಡೆ. ಬಟ್ ಕತೆ ಕೇಳಿದ್ಮೇಲೆ ಅಲ್ಲೊಂದು 4-5 ಸೀನ್ ಹೇಳಿದ್ರು ನನಗೆ. ಅದು ನನಗೆ ಹೊಸದು ಅನ್ನಿಸ್ತು. ಇದು ಬರೀ ಲವ್ ಸ್ಟೋರಿಲಿ ಸಾಫ್ಟ್ ಅಲ್ಲ, ಇದು ಈ ಹುಡುಗನಿಗೆ ಆ್ಯಕ್ಷನ್ ಕೂಡ ಇದೆ, ಅವನ ನೇಚರ್ ಬೇರೆ ಇದೆ. ಲವ್ ಅನ್ನೋ ವಿಷಯದಲ್ಲಿ ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ. ಹೌ ಫಾರ್ ಯು ಕ್ಯಾನ್ ಗೋ ಫಾರ್ ಲವ್ ಅಂತ ಅದಿದೆ ಮಾತಿದೆಯಲ್ಲ, ಆ ಥರ ತುಂಬ ಸ್ಟ್ರಾಂಗ್ ಇದ್ದಾನೆ ಅವನು ಲವ್ ಅನ್ನೋ ವಿಷಯದಲ್ಲಿ. ಈ ಥರದ್ದು ಬೇಕು ಅಂತ. ರಾಜಕೀಯ ಮತ್ತೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದವರು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿದ್ದೀರಿ. ಈ ಸಿನಿಮಾ ಮಾಡಿದ್ಮೇಲೆ ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಯ್ತು? ಸಿನಿಮಾ ಮಾಡಬೇಕಾದ್ರೆ ಕಷ್ಟ ಅನಿಸ್ಲಿಲ್ಲ, ನಿಜವಾಗ್ಲೂ ಕಷ್ಟ ಅನಿಸಿದ್ದು ಒಂದು 3-4 ದಿವಸದಿಂದ ಹಿಂದೆ. ಈ ಸಿಸ್ಟಮ್ನ ಕರೆಕ್ಟಾಗಿ ಮನ್ಸಿರೋರು ಚೇಂಜ್ ಮಾಡ್ಬೋದು. ಅದು ಈಗ ಹೇಳೋದು ಬೇಡ, ಅದು ಬೇರೆ ಕಡೆ ಹೋಗಿ ಹೇಳಬೇಕು. ಏನಕ್ಕೆ ಅಂದರೆ ರಿಲೀಸ್ ಮಾಡಿದ್ರೆ ದೊಡ್ಡ ತಲೆನೋವು ಹೋಗ್ಬಿಟ್ಟಿದೆ. ನಾನು ಈಗ 3 ದಿವಸದಿಂದ ಅದರ ಅನುಭವ ನಾನು ಪಡಿತಾ ಇದ್ದೀನಿ. ಅದೇ ಮೇಡಮ್ 12 ಸಿನಿಮಾ ಕನ್ನಡದ ರಿಲೀಸ್ ಆಗ್ತಾಯಿದೆ, ಅದ್ರ ಜೊತೆಗೆ ತೆಲುಗು, ಬೇರೆ ಬೇರೆ ಹಿಂದಿ ಸಿನಿಮಾ ಎಲ್ಲ ರಿಲೀಸ್ ಆಗ್ತಾಯಿದೆ. ನಮ್ಗೆ ಏನಾಗ್ತಾಯಿದೆ ಅಂದರೆ ಬರೀ 1 ಶೋ ಕೊಡ್ತೀವಿ, 2 ಶೋ ಕೊಡ್ತೀವಿ, ಅದನ್ನೆಲ್ಲ ಸ್ವಲ್ಪ ಸರ್ವ್ ಮಾಡ್ಕೊಂಡು ಒಂದು 150 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಮೇಡಮ್. ಪ್ರಮೋದ್ ಅವರೇ, ಈ ಸಿನಿಮಾ ನಿಮ್ಗೆ ಎಷ್ಟು ಹೋಪ್ಸ್ ಇದೆ? ಫೇಮೇ ಚೇಂಜ್ ಆಗೋಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಇದೆಯಾ? ಅಲ್ಲ, ಅದು ಮುಂಚೆನೂ ಇತ್ತು, ಬಟ್ ಅದು ಹಂಗಾಗ್ಲಿಲ್ಲ. ಬಿಕಾಸ್ ಈ ಇಂಡಸ್ಟ್ರಿಲಿ ಇನ್ನೂ ಏನೋ ಬೇಕಾಗಿದೆ. ಮೋಸ್ಟ್ಲಿ ಬರೀ ಕೆಲಸ ಮಾಡಿದ್ರೆ ಸಾಕಾಗಲ್ಲ, ಇನ್ನೂ ಏನೇನೋ ಬೇರೆ ಬೇರೆ ಥರ ಪ್ರೂವ್ ಮಾಡ್ತಾನೆ ಇರಬೇಕು. ಕಮರ್ಷಿಯಲಿ ದೊಡ್ಡ ಹಿಟ್ ಕೊಡಬೇಕು. ಬಟ್ ಈ ಸಿನಿಮಾ ಡೆಫಿನೆಟ್ಲಿ ಕಮರ್ಷಿಯಲಿ ಮತ್ತು ವ್ಯಾಲ್ಯೂ ಅಂತ ಏನು ಕರೀತಾರೆ, ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲ ಇಟ್ಕೊಂಡು ಮಾಡಿರುವಂಥದ್ದಾಗಿರೋದ್ರಿಂದ ಈ ಸಿನಿಮಾ ನನ್ನ ಪೃಥ್ವಿನ ಸ್ಟಾರ್ ಮಾಡುತ್ತೆ ಅಂತ ನಂಬ್ಕೊಂಡಿದ್ದೀನಿ. ನಮ್ಮ ಥರ ಹೊಸ ಹುಡುಗರು ಎಲ್ಲೋ ಒಂದು ಕಡೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಆದಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳು, ಡೈರೆಕ್ಟರ್ಗಳು ನಮ್ಮನ್ನ ಕರೆದು ಕೆಲಸ ಕೊಟ್ಟಾಗ ಅವರು ಕೋಟ್ಯಾಂತರ ರೂಪಾಯಿ ಹಾಕ್ಬೇಕಾಗಿಲ್ಲ. ಸ್ಮಾಲ್ ಬಡ್ಜೆಟ್ ಸಿನಿಮಾ ಮಾಡಿದ್ರೆ ಅವ್ರಿಗೆ ಆಲ್ರೆಡಿ ಬ್ರ್ಯಾಂಡ್ ಇದೆಯಲ್ಲ. ಸೊ ಕೆಲಸಗಾರರನ್ನ ಹಾಕೊಂಡು ಮಾಡಿದಾಗ ಈ ಥರ ಆ್ಯಕ್ಟರ್ಗಳನ್ನ ಅವ್ರಿಗಿರೋ ಬ್ರ್ಯಾಂಡಿಂದ ಸಿನಿಮಾ ಗೆಲ್ತವೆ. ಒಬ್ಬ ಹೀರೋ ಉಟ್ಕೋತಾನೆ, ಡೈರೆಕ್ಟರ್ ಉಟ್ಕೋತಾನೆ, ಕ್ಯಾಮ್ರಾಮನ್ ಬರ್ತಾರೆ. ಇನ್ನೊಂದಷ್ಟು ಜನ ಇಂಡಸ್ಟ್ರಿ ಬೆಳೆಯೋದು ಅಂದರೆ ಅದು ಆ್ಯಕ್ಚುಲಿ ನನ್ನ ಪ್ರಕಾರ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಥರ ಹುಡುಗರನ್ನ ಕೈ ಹಿಡಿದು ಬೆಳೆಸ್ತಾ ಇರೋದೇ ಮುನೇಗೌಡ ಸರ್ ಥರ ಪ್ರೊಡ್ಯೂಸರ್ಗಳು. ಬಿಕಾಸ್ ಹೊಸಬ್ರನ್ನೇ ಬೆಳೆಸ್ತಾ ಇರೋದಿಲ್ಲ. ನಾವುಗಳು ಏನೂ ಇಲ್ಲದೆ ಬಂದಿರೋ, ಸ್ಕ್ರ್ಯಾಚಿಂದ ಬಂದಿರೋದಲ್ಲಮ್ಮ. ಇಷ್ಟು ವರ್ಷ 10-11 ವರ್ಷದಿಂದ ಏನು ನಾಟಕ, ಸೀರಿಯಲ್ಲು, ಸಿನಿಮಾ ಫೌಂಡೇಶನ್ ಗಟ್ಟಿ ಇರಲಿ ಅಂತ ನಾಟಕದಿಂದ ಬಂದಿದ್ದೀವಿ. ಇವತ್ತು ಅವಶ್ಯಕತೆ ಇಲ್ಲ. ಇವತ್ತು ಕ್ಯಾಮ್ರಾ ಮುಂದೆ ರೀಲ್ಸ್ ಮಾಡಿಕೊಂಡು ಫೇಮಸ್ ಆಗ್ಬೋದು. ಈ ಚಾಲೆಂಜಸ್ನೆಲ್ಲ ಫೇಸ್ ಮಾಡಬೇಕಲ್ವಾ,
ಹಂಗಾಗಿ ನನ್ಗೆ ಐ ಆಮ್ ಹ್ಯಾಪಿ. ಬಟ್ ಇದಾಗತ್ತೆ ಇವತ್ತೆಲ್ಲ ನಾಳೆ ಗೆಲ್ತೀವಿ, ನಮ್ಮ ಜನ ಗೆಲ್ಲಿಸ್ತಾರೆ ನಮ್ಮನ್ನ, ಅವ್ರಿಗೆ ಅಷ್ಟು ಪ್ರೀತಿ ಇದೆ. ಆಮೇಲೆ ಎಲ್ಲ ಕಡೆ ಹೋದ್ ಕಡೆ ಎಲ್ಲ ಹೇಳ್ತಾರೆ ಸರ್ ನೀವು ಸ್ಟಾರ್ ಆಗ್ತೀರಾ ನೋಡಿ ಅಂತ, ಅವ್ರಿಗೆ ಅಷ್ಟು ನಂಬಿಕೆ ಇದೆ, ನಾನೇ ಬೇಜಾರು ಮಾಡ್ಕೊಂಡು ಟೈಮ್ ಬರ್ಬೇಕು. ಬರುತ್ತೆ. ಈಗ ಈ ಥರದವ್ರೆಲ್ಲ ಇದಾರಲ್ಲ ಸಪೋರ್ಟ್ ಮಾಡೋದು ನಮ್ಮನ್ನ. ಈ ಫಿಲಮ್ಗೆ ಹೆಂಗೋ ನಮ್ಮ ಹಣೆ ಬರೋ ಚೆನ್ನಾಗಿತ್ತು, ಹಾಕ್ಕೊಂಡಿದ್ದೀವಿ ನಾವು, ಚೆನ್ನಾಗಿರೋರು ಸಿಕ್ಬಿಟ್ಟಿದ್ದಾರೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರೋರು ಸಿಕ್ಕಿದ್ದಾರೆ. ಹಂಗಾಗಿ ನೋಡೋಣ, ಜನ ಈ ಸಿನಿಮಾನ ಒಳ್ಳೆ ರೀತಿ ತೊಗೊಳ್ತಾರೆ, ತೊಗೊಬೇಕು ಅಷ್ಟೇ. ನಮ್ಮ ಹಿತೈಷಿಗಳು ನಮ್ಮನ್ನು ಗೆಲ್ಲಬೇಕು ಅಂತ ಅನ್ಕೊಂಡಿರೋರು ಅವರೆಲ್ಲರೂ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಅವರೆಲ್ಲರಿಗೂ ನೋಡ್ರಪ್ಪ ನೀವು ಏನು ಕೇಳ್ತಿದ್ರೋ ಆ ಥರ ಸಿನಿಮಾ ಮಾಡಿದ್ದೀನಿ ಈ ಸತಿ. ಈ ಸಿನಿಮಾ ಬಗ್ಗೆ ಎಲ್ಲವೂ ನೀಟಾಗಿದೆ, ಕ್ವಾಲಿಟಿ ವೈಸು ಮತ್ತು ಕಂಟೆಂಟ್ ವೈಸು ಈ ಸಿನಿಮಾ ಪರ್ಫೆಕ್ಟ್ ಆಗಿದೆ. ಒಂದು ಫುಲ್ ಫ್ರೇಮ್ ಇದೆ ಸಿನಿಮಾದಲ್ಲಿ. ಸೊ ನೀವೆಲ್ಲರೂ ಇಷ್ಟಪಡೋ ಥರ ಸಿನಿಮಾ ಮಾಡಿದ್ದೀನಿ ಈ ಸತಿ, ತುಂಬ ಇಷ್ಟ ಆಗುತ್ತೆ. ಈ ಸಿನಿಮಾ ಒಂದಿನ ಸಮುದ್ರದ ಮುತ್ತು ಥರ ಆಗಿದೆ. ನೀವು ಅದನ್ನು ಎತ್ತಿ ಆಚೆ ಬಿಡಬೇಕು, ಅಂದರೆ ಮಾರ್ಕೆಟಿಗೆ ಬಿಡಬೇಕು. ಸೊ ಅದ್ರ ರೆಸ್ಪಾನ್ಸಿಬಿಲಿಟಿ ನಿಮಗಿದೆ. ಗೆಲ್ಸಿ ಈ ಸಿನಿಮಾನ, ತುಂಬ ಒಳ್ಳೆ ಕೆಲಸ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ನಮ್ಮ ಸಿನಿಮಾ ಆಕ್ಚುಲಿ ಜಸ್ಟ್ ಲವರ್ಸ್ ಮಾತ್ರ ಅಲ್ಲ, ಇಟ್ಸ್ ನಾಟ್ ಅ ಹುಡುಗಿ ಲವ್ ಸ್ಟೋರಿ ಮಾತ್ರ ಅಲ್ಲ. ಇದು ತಾಯಿ ಮಗು ಪ್ರೀತಿ ತೋರಿಸ್ತೀವಿ ನಾವು, ಅಪ್ಪ ಮಗನ ಜೊತೆ, ಮತ್ತೆ 2 ಬ್ರದರ್ಸ್ ಜೊತೆ ಹೆಂಗ್ ಒಂದು ಲವ್ ಮತ್ತೆ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನಾಟ್ ಜಸ್ಟ್ ಫಾರ್ ಲವರ್ಸ್, ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ಬೋದು, ಫ್ರೆಂಡ್ಸ್ ಜೊತೆ ಸಿನಿಮಾ ಬಂದು ನೋಡ್ಬೋದು. ಆ್ಯಂಡ್ ಒಂದು ಒಳ್ಳೆ ಒಂದು ಫೀಲಿಂಗ್ ಇದೆ ಈ ಸಿನಿಮಾದಲ್ಲಿ. ಇಡೀ 2 hours ಅಲ್ಲಿ ನಿಮ್ಗೆ ಯಾವ ಕಡೆನೂ ಅನ್ಸಲ್ಲ ಓ ಡಲ್ ಮೂಮೆಂಟ್ ಇದೆ ಅಂತ. ಇಟ್ ಇಸ್ ಅ ಫೀಲ್ ಗುಡ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ Feb 14 ಬನ್ನಿ, ನಮ್ಮ ಸಿನಿಮಾ ನೋಡಿ ಗೆಲ್ಸಿ, ಆ್ಯಂಡ್ ಸಿ ಯು ವೆರಿ ಸೂನ್. ಕರ್ನಾಟಕದ ಎಲ್ಲ ಜನತೆಗೆ ನಾನು ಈ ಮೂಲಕ ಕೇಳ್ಕೊಳೋದು ಇಷ್ಟೇ, ಸಿನಿಮಾ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಮೇಡಮ್ ಅವ್ರು ಹೇಳ್ದಂಗೆ ಫ್ಯಾಮಿಲಿ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು ಮತ್ತು ಫ್ರೆಂಡ್ಸ್ ಸೆಂಟಿಮೆಂಟು ಎಲ್ಲ ರೀತಿಯೂ ಎಲ್ಲೋ ಒಂದು ಕಡೆ ಆದರೂ ಒಂದು ನಿಮಿಷವೂ ನಿಮಗೆ ಬೋರ್ ಅನಿಸಲ್ಲ. ದಯಮಾಡಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಹರಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಓಕೆ, ಒಳ್ಳೇದಾಗ್ಲಿ ಸರ್. ಭುವನಂ ಗಗನಂ ಚಿತ್ರತಂಡದ ಇನ್ನೊಂದು ಜೋಡಿ ಈಗ ನಮ್ ಜೊತೆ ಜಾಯಿನ್ ಆಗಿದ್ದಾರೆ, ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದ ನಾಯಕನಾಗಿರುವಂತಹ ಪೃಥ್ವಿ ಅಂಬರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಪೃಥ್ವಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಚಿತ್ರದ ನಾಯಕಿ ಆಗಿರುವಂತಹ ಅಶ್ವತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅಶ್ವತಿ, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದ ನಿರ್ದೇಶಕರಾಗಿರುವಂತಹ ಗಿರೀಶ್ ಮೂಲಿಮನಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಎಷ್ಟು ಜೋಶ್ ಇದೆ, ನಿಮ್ ಸಿನಿಮಾ ಬರ್ತಾ ಇದೆ, ಅದರ ಜೊತೆಗಿನ ಕೆಲಸ ಹೆಂಗಿದೆ ಅಂತ? ವರ್ಕ್ ಪ್ರೆಷರ್ ಇದೆ, ಸಿಕ್ಕಾಪಟ್ಟೆ ಇದೆ, ಬಟ್ ಏನದು ಸಿನಿಮಾ ಬರ್ತಾ ಇದೆ ಅನ್ನೋ ಖುಷಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಈಗ ಪೃಥ್ವಿ ನಿಮ್ ಫ್ರೆಂಡ್ ಅಲ್ವಾ? ಹೌದು. ನಿಮ್ಮ ಫ್ರೆಂಡ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಪ್ರೊಡ್ಯೂಸರ್ ಗ್ರೀನ್ ಸಿಗ್ನಲ್ ಕೊಟ್ರಾ ಫಸ್ಟ್ಗೆ? ಅವರೇ ಪೃಥ್ವಿ ಬಗ್ಗೆ ಹೇಳ್ತಾ ಇದ್ದೆ ಅವ್ರಿಗೆ. ಪ್ರಮೋದ್ ಸೆಲೆಕ್ಟ್ ಆಗೋ ಮೊದಲೇನೆ ಈ ಕ್ಯಾರೆಕ್ಟರ್ ಪೃಥ್ವಿ ಅಂತ ನಾನು ಹೇಳಿದೆ. ಅವಾಗ ಪ್ರೊಡ್ಯೂಸರು ಓಕೆ ಅದೊಂದು ಸಿನಿಮಾ ಅಷ್ಟೊತ್ತಿಗೆ ರಿಲೀಸ್ ಆಗಿ ಸ್ವಲ್ಪ ಒಳ್ಳೆ ಟಾಕ್ ಮಾಡ್ತಾ ಇರ್ತೀವಿ. ಸೊ ಅದಾಗಿ ಆಲ್ರೆಡಿ ಒಂದು ಹಂತಕ್ಕೆ ಇದು ಹೋಗಿತ್ತು. ಆವಾಗ ಅವ್ರು ನೋಡಿದ್ರು, ಇರಲಿ ಚೆನ್ನಾಗಿ ಮಾಡ್ತಾರೆ. ಪೃಥ್ವಿ, ಈ ಸಿನಿಮಾ ಎಂಟ್ರಿ ಹೆಂಗಿತ್ತು? ಏನಾದ್ರು ಕನ್ಫ್ಯೂಷನ್ ಇತ್ತಾ ಎಂಟ್ರಿ ಆಗ್ಬೇಕಾದ್ರೆ ನಾನು ಈ ಸಿನಿಮಾಕ್ಕೆ? ಇಲ್ಲ, ಒಂದು ಒಳ್ಳೆ ಕತೆ ಅಲ್ವಾ, ತುಂಬಾ ಒಳ್ಳೆ ಕತೆ ಅಂಡ್ ಒಳ್ಳೆ ಪಾತ್ರವರ್ಗ ಅಂಡ್ ಇವ್ರು ಬರ್ದಿರುವಂತಹ ರೀತಿ, ಕತೆಗಿರುವಂತಹ ಡೆಪ್ತ್ ಏನಿದೆ ಅದು, ಅಂಡ್ ನನ್ನ ಪಾತ್ರಕ್ಕೆ ಸ್ಪೆಷಲಿ ತುಂಬಾ ಸ್ಕೋಪ್ ಇದೆ ಅಂಡ್ ತುಂಬಾ ಪರ್ಫಾರ್ಮ್ ಮಾಡುವಂಥ ಸ್ಕೋಪ್ ಇದೆ. ನಾನು ಯೂಶ್ವಲಿ ನೀವು ನನ್ನ ಫಿಲ್ಮೋಗ್ರಫಿ ನೋಡಿದ್ರೆ ಆ ಪಾತ್ರನ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಇದ್ರೆ ನಾನು ಮಾಡಲ್ಲ, ನಂದು ಅಂತ ಏನಾದ್ರೂ ಇರ್ಬೇಕು ಅಂತ. ಸೊ ಈ ಪಾತ್ರಕ್ಕೆ 100% ತುಂಬಾ ಚಾಲೆಂಜಿಂಗ್ ಇತ್ತು ನನಗೆ. ಕೆಲಸ ಇತ್ತು, ಮಳೆ ಬರುವಾಗ ಗುಡುಗು ಸಿಡಿಲೆಲ್ಲ ಬರ್ತಾ ಇರ್ತದೆ, ಹಾಗಂತ ಗುಡುಗು ಸಿಡಿಲಿಗೆ ಎದರಿ ಮಳೆ ಬರುದು ಬೇಡ ಅಂತ ಹೇಳಿದ್ರೆ ಭೂಮಿ ಬರಡಾಗುದಿಲ್ಲವಾ? ಆಗೋದಿಲ್ವಾ? ನಿಮ್ಮ ಕತೆ ನಿಮ್ಗೆ ಎಷ್ಟು ಸಾರ್ಥಕತೆ ಕೊಡ್ತಿದೆ ಅಂತ ಹೇಳಿ? ಕತೆಗಳನ್ನ ಬರೆಯುವಾಗ ಇಲ್ಲಿ ಓಕೆ ಒಬ್ಬ ವಿಲನ್ ಇರಬೇಕು, ಒಂದಷ್ಟು ಇದು ಇರಬೇಕು, ಅಥವಾ ಇನ್ನೊಂದೇನೋ ಇರಬೇಕು, ಆ ಥರದ್ದೆಲ್ಲ ಅಂದ್ಕೊಂಡು ಮಾಡಿರೋ ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ನಾರ್ಮಲ್ ಆಗಿ, ಅಂದರೆ ನಾನು ಹೇಳೋದು ಸಿನಿಮಾ ನೋಡ್ತಾ ಇದ್ದರೆ ನಿಮಗೆ ಅದ್ರ ಒಳಗಡೆನೇ ಎಲ್ಲ ಭಾವನೆಗಳು ವ್ಯಕ್ತ ಆಗಬೇಕು ಅಂತ ಹೇಳಿ ಮಾಡಿರೋದು. ಅಂದರೆ ವಿಲನ್ನೂ ಅದೇ, ಹೀರೋನೂ ಅದೇ, ಆಮೇಲೆ ಆ ಪರಿಸ್ಥಿತಿಗಳಲ್ಲೇ ಪರಿಸ್ಥಿತಿಗಳೇ ಎಲ್ಲ ನಿಭಾಯಿಸಬೇಕು. ಸೊ ನೋಡಿರೋ ಆಡಿಯನ್ಸಿಗೆ ಖುಷಿ ಕೊಡಬೇಕು, ಕಣ್ಣೀರು ಬರಬೇಕು, ಫೈನಲಿ ಹೊರಗಡೆ ಹೋಗುವಾಗ ವಾವ್ ಅನ್ಬೇಕು. ಇದು ನಮ್ಮ ಬರೆಯುವಾಗ ಅಂದ್ಕೊಂಡು ಮಾಡಿರುವಂಥ ಆ ಥೀಮ್ ಫಸ್ಟ್ ಕಾಪಿ ನೋಡಿದ ಮೇಲೆ ಸೂಪರ್ ಆಗಿ ನಾವು ಏನು ಅಂದ್ಕೊಂಡಿದ್ವೋ ಪಿಕ್ಚರೈಸೇಷನ್ ಮಾಡಿದ್ನೋ, ಸೊ ಕಂಪ್ಲೀಟ್ಲಿ ಅದು ಆಗಿದೆ, ವರ್ಕ್ ಆಗಿದೆ. ಥಿಯೇಟ್ರಿಗೆ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಜನ ಬರಬೇಕಷ್ಟೇ. ಜನ ಬಂದರೆ ಖಂಡಿತ ನೀವು ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ನ ಅನುಭವಿಸ್ತೀರಾ ಅನ್ನೋದು ನನ್ನ ನಂಬಿಕೆ. ಸೊ ನೀವೆಲ್ಲರೂ ನೋಡಿದಾಗ ನೀವು ಹೇಳ್ತೀರಾ ಓಕೆ ಚೆನ್ನಾಗಿದೆ. ಸೊ ನಾನು ಒಂದು 10 ಜನರಿಗೆ ಹೇಳ್ಬಿಟ್ಟು ಪ್ರಮೋಟ್ ಮಾಡ್ಬೇಕು ಈ ಸಿನಿಮಾನ ಅಂತ, ಅಷ್ಟು ಚೆನ್ನಾಗಿದೆ. ಅಭಿ ಮತ್ತೆ ರಾಮ್
ನಿಮ್ಮ ಕಾಂಬಿನೇಷನ್ ಯಾವ ತರ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಸಿನಿಮಾ ಸ್ಟಾರ್ಟ್ ಆಗೋದೇ ಇಬ್ರು ಕಾಂಬಿನೇಷನ್ ಅಲ್ಲಿ. ಆ ಪೋರ್ಷನ್ ಆಕ್ಚುಲಿ ಚೆನ್ನಾಗಿದೆ. ಅಂದ್ರೆ ನನಗೆ ಟ್ರಾವೆಲಿಂಗ್, ನಾನು ಪರ್ಸನಲ್ ಆಗಿ ನನಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ಅಂಡ್ ತುಂಬ ಬಹಳಷ್ಟು ಜನ ಟ್ರಾವೆಲಿಂಗ್ ಸಿನಿಮಾ ನೋಡೋರು ಬಹಳ ಇಷ್ಟಪಡ್ತಾರೆ. ಸೊ ಈ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ಲವ್ ಸ್ಟೋರಿ ಏನಿದೆ, ಲವ್ ಸ್ಟೋರಿ ಒಂದು ಸೈಡ್ ಆದ್ರೆ ಒಂದು ಟ್ರಾವೆಲಿಂಗ್ ಸಿನಿಮಾ ಕೂಡ. ಸಿನಿಮಾ ಟ್ರಾವೆಲ್ ಆದಾಗೆ ಅದರೊಳಗಿನ ಪಾತ್ರಗಳು ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಆ ಪೋರ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಬ್ಬರು ಪಾತ್ರ ಕೂಡ ತುಂಬ ಕಾಂಟ್ರಾಸ್ಟಲ್ಲಿ ಇರೋದ್ರಿಂದ, ನಂದು ಮತ್ತು ಪ್ರಮೋದ್ ಅವ್ರ ಪಾತ್ರ ತುಂಬ, ಅಂದರೆ ಈಗ ಮೂವಿ ಹೆಸರೇ ಭುವನಂ ಗಗನಂ ಇದ್ದಾಗೆ ಭೂಮಿ ಆಕಾಶದಷ್ಟು ಒಂದು ಡಿಫ್ರೆನ್ಸ್ ಇದೆ ನಂದು ಮತ್ತು ಒಂದು ಪಾತ್ರ. ಸೊ ಇಬ್ಬರು ಪಾತ್ರ ಅಷ್ಟು ಡಿಫ್ರೆಂಟ್ ಇರೋದ್ರಿಂದ ಮೊನೋಟೋನಸ್ ಆಗಿ ಸಾಗಲ್ಲ ಸ್ಟೋರಿ. ತುಂಬ ಒಂದು ಗಿವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಅದು ಸೀನ್ಸ್ ಎಲ್ಲ ತುಂಬ ಮಜವಾಗಿ ಬಂದಿದೆ. ಇಮೋಷ್ನಲ್ ಸೀನ್ಸು ಇದೆ, ಕಾಮಿಡಿ ಸೀನ್ಸು ಇದೆ. ಸೊ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳ್ಬೋದು. ನಿಮ್ಮನ್ನು ನಗ್ಸುತ್ತೆ, ಅದ್ರ ಜೊತೆ ಅಳಿಸುತ್ತೆ ಕೂಡ. ಸೊ ಇವರು ಮತ್ತು ನನ್ನ ಪಾತ್ರ ಇದೆಯಲ್ಲ, ಅದನ್ನು ಬರೀ ಒಂದು ಹುಡುಗ ಹುಡುಗಿ ನಡುವೆ ಇರುವಂಥ ಲವ್ ಅನ್ನೋಂಥ ಬ್ರ್ಯಾಕೆಟಲ್ಲಿ ಹಾಕೋಕ್ಕಾಗಲ್ಲ. ನೋಡುಗರಲ್ಲಿ ಬೇರೆ ಬೇರೆಯ ಒಂದು ಪರ್ಸೆಪ್ಷನ್ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಅದು ಚೆನ್ನಾಗಿ ವರ್ಕೌಟ್ ಆಗಿದೆ. ಅದು ಸೊ ಫೈನಲಿ ಈ ಕತೆ ಮೂಲಕ ಪ್ರೇಕ್ಷಕರಿಗೆ ಒಂದು ಕನೆಕ್ಟ್ ಆಗುತ್ತೆ ಅಂದ್ರೆ ತಂದೆ ಮಗನ ಬಾಂಧವ್ಯನ ಹೇಗೆ, ಅಥವಾ ತಾಯಿ ಸೆಂಟಿಮೆಂಟ ಹೇಗೆ? ಎರಡು ಕನೆಕ್ಟ್ ಆಗುತ್ತೆ. ತಂದೆ ಮಗನ ಬಾಂಧವ್ಯನೂ ಕನೆಕ್ಟ್ ಆಗುತ್ತೆ, ತಾಯಿ ಸೆಂಟಿಮೆಂಟು ಕನೆಕ್ಟ್ ಆಗುತ್ತೆ. ಅದಕ್ಕೆ ಅದ್ರ ಜೊತೆಗೆ ಪ್ರೀತಿನೂ ಕನೆಕ್ಟ್ ಆಗುತ್ತೆ, ಆ ಕೇರಿಂಗ್ ಕೂಡ ಕನೆಕ್ಟ್ ಆಗುತ್ತೆ. ಖಂಡಿತ ಅವ್ರು ಹೊರಗಡೆ ಬರುವಾಗ ಭಾವುಕರಾಗಿ ಬರ್ತಾರೆ. ಈ ಸಿನಿಮಾದ ಟೈಟಲ್ ಕೇಳಿದಾಗ ನಮ್ಗೆ ಹೌದು, ಅಪ್ಪು ಸರ್ ಸಿನಿಮಾದ ಒಂದು ಹಾಡು, ಜೊತೆಗೆ ರಾಮ್ ಅಭಿ ಎರಡು ಕೂಡ ಅಪ್ಪು ಸರ್ ಅಭಿನಯಿಸಿರುವಂತ ಒಂದು ಸಿನಿಮಾ. ಸೊ ಎಲ್ಲೋ ಒಂದು ಕಡೆ ಅಪ್ಪು ಸರ್ಗೆ ಕನೆಕ್ಷನ್ಸ್ ಏನಾದ್ರು ಕೊಟ್ಟಿದ್ದೀರಾ, ಹೇಗೆ? ಭುವನಂ ಗಗನಂ ಸಕಲಂ ಶರಣಂ ಅಷ್ಟೇ. ಅದ್ರಲ್ಲಿ ನಿಮಗೆ ಎಲ್ಲಾನು ಗೊತ್ತಾಗ್ಬಿಡುತ್ತೆ. ಕನೆಕ್ಷನ್ ಇದೆ, ಇದೆಯಾ? ಚಿಕ್ಕದಾಗಿದೆ. ಅಂಡ್ ಆಬ್ವಿಯಸ್ಲಿ ಭುವನಂ ಗಗನಂ ಅಂತ ಹೇಳಿದಾಗ ನಮ್ಗೆ ನೆನಪಾಗೋದೇ ಸರ್ ಸಿನಿಮಾದ ಹಾಡು. ಹೌದು. ಅಶ್ವತಿ, ಈ ಸಿನಿಮಾನ ಒಪ್ಕೊಳ್ಳಕ್ಕೆ ರೀಸನ್ ಏನು ಅಂತ? Very unexpectedly I got this opportunity. When he narrated the story, I loved that story because this journal is something different. It's not like a normal love story, that's why. I acted with Pruthi. I didn't have combination scene with Pramod and Rachel. And I felt like family. ಪೃಥ್ವಿ, ನೀವು ಈ ಕಥೆನ ಏನಾದ್ರೂ ಸ್ಪೆಷಲ್ ಇದೆ ಅಂತಾನೆ ಒಪ್ಕೊಂಡ್ರಿ ಅಂತ ಹೇಳಿದ್ರಿ. ಬಟ್ ಈ ಸಿನಿಮಾ ಆದ್ಮೇಲೆ ನಿಮಗೆ, ನಿಮ್ಮ ಫ್ಯೂಚರಿಗೆ ಅಥವಾ ನಿಮ್ಮ ಸಿನಿ ಕೆರಿಯರ್ಗೆ ಇದು ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ. ಅಂದ್ರೆ ಈಗ ದುಬೈಲಿ ಆಗಿರುವಂತಹ ಪ್ರೀಮಿಯರ್ ಶೋ, ನಡೆಯುವಂತಹ ಪ್ರೀಮಿಯರ್ ಶೋ ಎಲ್ಲರೂ ನೋಡಿರುವ ಎಲ್ಲರದು ರಿಯಾಕ್ಷನ್ ಏನಿತ್ತು. ಆ್ಯಂಡ್ ಈ ಸಿನಿಮಾನ ನೋಡಿರುವಂಥ ಟೆಕ್ನಿಷಿಯನ್ಸೇ ಭಾಳಷ್ಟು ಜನ ಹೊಗಳಿದ್ದಾರೆ, ತುಂಬ ಮಾತಾಡಿದ್ದಾರೆ, ಬೇರೆಯವ್ರ ಹತ್ರನೂ ಈ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಸೊ ಅದು ತುಂಬ ಖುಷಿನೇ ಆಬ್ವಿಯಸ್ಲಿ. ಆ್ಯಂಡ್ ಪರ್ಸ್ನಲಿ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್. ನಾನು ಈ ಥರ ಕ್ಯಾರೆಕ್ಟರ್ ಅಂದರೆ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಒಂದಷ್ಟು ಸಿನಿಮಾಗಳನ್ನ ನೋಡಿದಾಗ, ಒಂದಷ್ಟು ಆ್ಯಕ್ಟರ್ಸ್ಗಳ, ನನ್ನ ಫೇವ್ರೆಟ್ ಆ್ಯಕ್ಟರ್ಸ್ಗಳ ಸಿನಿಮಾಗಳನ್ನು ನೋಡಿದಾಗ ಈ ಥರದೊಂದು ಪಾತ್ರನ ನಾನು ಯಾವತ್ತಾದರೂ ಮಾಡಬೇಕು ಅಂತ ನನಗೆ ಅನಿಸಿತ್ತು. ಸೊ ಅದು ನನಗೆ ಈ ಸಿನಿಮಾದಲ್ಲಿ ಗಿರೀಶ್ ಸರ್ ಮತ್ತು ಮುನೇಗೌಡ ಸರ್ ಅವ್ರ ಕಡೆಯಿಂದ ಸಿಕ್ತು. ಸೊ ಹ್ಯಾಪಿ, ವೆರಿ ಹ್ಯಾಪಿ. ಆ್ಯಂಡ್ ಯಾವಾಗಲೂ ನೆನಪಲ್ಲಿರುವಂಥ ಪಾತ್ರ. ಯಾವ್ದಾದ್ರೂ ಶೂಟಿಂಗ್ ಆಗೋ ಸಂದರ್ಭದಲ್ಲಿ ನಿಮಗೆ ಈ ಪೋರ್ಷನ್ ತುಂಬಾ ಕಷ್ಟ ಆಯ್ತು ಮಾಡಕ್ಕೆ ಅಂತ ಏನಾದ್ರೂ ಇತ್ತ? ಶೂಟಿಂಗ್ ಟೈಮಲ್ಲಿ ಕಷ್ಟ ಆಗಲ್ಲ. ಶೂಟಿಂಗ್ ಇಂದ ಮೊದಲು ತುಂಬಾ ಕಷ್ಟ ಇತ್ತು. ಆಕ್ಚುಲಿ 2-3 ದಿನ ನಿದ್ದೆ ಬಂದಿರಲಿಲ್ಲ ನನಗೆ. ಯಾಕಾದ್ರೂ ಒಪ್ಕೊಂಡೆ ಅಂತ ಆಗಿತ್ತು. ಅಂದ್ರೆ ನಾನು ಮಾಡಕ್ಕೆ ಇದು ಡಿಸೈಡ್ ಮಾಡಿದ್ದೆ ಒಂದು ದೊಡ್ಡ, ಅಂದ್ರೆ ಈಗ ಮಾಡಕ್ ಡಿಸೈಡ್ ಹೆಂಗೋ ಮಾಡಾಯ್ತು, ಈಗ ಮಾಡ್ಬೇಕು ಈ ತರ ಪಾತ್ರ ಅಂತ. ಇನ್ನು ನಾಳೆ ಶೂಟ್ ಅಂದ್ರೆ ಆಕ್ಟ್ ಮಾಡ್ಬೇಕಲ್ಲ ಹೋಗ್ಬಿಟ್ಟು ನಾನು. ಬಿಕಾಸ್ ನಾಟ್ ಅ ಟ್ರೈನ್ಡ್ ಆಕ್ಟರ್, ನಾನು ಎಲ್ಲೂ ಟ್ರೈನ್ ಆಗಿರೋ ಆಕ್ಟರ್ ಅಲ್ಲ. ಶೂಟಿಂಗ್ ಇಂತ ಮೊದಲು ಬಹಳ ಟೆನ್ಷನ್ ಇತ್ತು, ತುಂಬಾ ಟೆನ್ಷನ್ ಇತ್ತು. ಹೇಗೆ ಕಾಣಿಸ್ತೀನಿ ತೀರಾ, ಬಿಕಾಸ್ ಗೊತ್ತಿಲ್ಲಲ್ಲ. ಅದು ಪಾತ್ರಕ್ಕೆ ಅಪ್ರೋಚ್ ಮಾಡಿದಾಗ ಸ್ವಲ್ಪ ಅದು ಜಾಸ್ತಿ ಆದ್ರೂ ಕೆಡದಾಗಿರುತ್ತೆ, ಕಮ್ಮಿ ಆದ್ರೂ ಕೆಡದಾಗಿರುತ್ತೆ. ಆ್ಯಂಡ್ ಆ ಥರ ಪಾತ್ರಗಳನ್ನು ಮಾಡೋದು ಒಂದು ರೀತಿಯ ಒಂದು ಜವಾಬ್ದಾರಿ ಅದು. ಬಿಕಾಸ್ ಎಲ್ಲೂ ಕೂಡ ಆ ಪಾತ್ರನ ಅಪಹಾಸ್ಯ ಕೂಡ ಮಾಡಬಾರ್ದು ನಾವು. ಅದು ಕೂಡ ತುಂಬ ದೊಡ್ಡ ಜವಾಬ್ದಾರಿ. ಬಿಕಾಸ್ ಆ ಥರ ಕಂಡೀಷನ್ನಿಂದ ಬಳಲ್ತಿರೋರಿಗೆ ಅದು ನಾವು ಮಾಡುವಂಥ ಒಂಥರ ಅದು ಸರಿಯಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಅದ್ರ ಜೊತೆ ಎಂಟರ್ಟೈನು ಮಾಡಬೇಕಲ್ಲ. ಅಂದರೆ ಸುಮ್ಮನೆ ನಮ್ಮ ಇಷ್ಟಕ್ಕೋಸ್ಕರ ನಾವು ಪಾತ್ರ ಮಾಡೋದಲ್ಲ, ಜನರಿಗೆ ಎಂಟರ್ಟೈನು ಮಾಡಬೇಕು, ಜನರಿಗೂ ಇಷ್ಟ ಆಗಬೇಕು. ಸೊ ಅದೊಂದು ತುಂಬ ದೊಡ್ಡ ಟೆನ್ಷನ್ ಇತ್ತು. ಬಟ್ ಶೂಟ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸಪೋರ್ಟ್, ಡೈರೆಕ್ಟರ್ ಸರ್ ಅವರ ಸಪೋರ್ಟ್ ಇತ್ತು, ಪ್ರಮೋದ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಕ್ರಮೇಣ ಇವರೆಲ್ಲ ಬಂದಮೇಲೆ ಒಂದು ರ್ಯಾಪೋ ಹುಟ್ಟಿತು. ಪ್ರಕಾಶ್ ತುಮಿನಾಡ್ ಅವರು ಇದ್ರು, ಅವ್ರು ನಮ್ಮೂರವರೇ. ಸೊ ಎಲ್ಲ ಒಂದು ಎನ್ವೈರ್ಮೆಂಟ್ ಇದ್ದಿದ್ರಿಂದ ಚೆನ್ನಾಗಾಯ್ತು. ಸರಿ, ಈ ಕತೆ ಹುಟ್ಟಿದ್ದು ಹೇಗೆ? ಯಾಕಂದ್ರೆ ಒಬ್ರು ಪಕ್ಕಾ ಕ್ಲಾಸು, ಇನ್ನೊಬ್ರು ಪಕ್ಕಾ ಮಾಸು, ಇಬ್ಬರನ್ನ ಒಂದೇ ಕಥೆಯಲ್ಲಿ ಜೋಡಿಸಿದೀರಾ. ಸೊ ಈ ಕತೆ ಹುಟ್ಟಿದ ರೀತಿ ಆಗಿರ್ಬೋದು, ಅಥವಾ
ಇದು ಯಾವ ತರ ಕ್ಲಾಸು ಮಾಸು ಎಲ್ಲ ಹೆಂಗೆ ಅಂತ? ಯಾಕಂದ್ರೆ ಕ್ಲಾಸ್ ಸಿನಿಮಾ ಇರುತ್ತೆ, ಇಲ್ಲ ಮಾಸ್ ಸಿನಿಮಾ ಇರುತ್ತೆ. ಕ್ಲಾಸು ಮಾಸ್ ಎರಡು ಒಟ್ಟಿಗೆ ಮಾಡ್ಬಿಟ್ಟಿದ್ದೀರಲ್ಲ ಅಂತ. ಸಿನಿಮಾದಲ್ಲಿ ಒಂದು ಕ್ಲಾಸ್ ಅಂದ ತಕ್ಷಣನೇ ನಿಮಗೆ ಓಕೆ ಇಲ್ಲಿ ಸ್ವಲ್ಪ ಆ್ಯಕ್ಷನ್ಸ್ ಎಲ್ಲ ಅಷ್ಟಿರಲ್ಲ, ಅಥವಾ ಒಂದು ಮಾಸ್ ಡೈಲಾಗ್ಸ್ ಇರಲ್ಲ, ಆ ಥರದ್ದು ಏನಿಲ್ಲ. ಕಂಪ್ಲೀಟ್ಲಿ ಪ್ಯಾಕೇಜ್, ಕಮರ್ಷಿಯಲ್ ಪ್ಯಾಕೇಜ್ ಅಂತಾರಲ್ಲ ಆ ಥರನೇ ಇದೆ. ಬಟ್ ಸಿನಿಮಾ ಯಾಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ ಆ ಕಮರ್ಷಿಯಲ್ ಆಸ್ಪೆಕ್ಟ್ ಒಳಗೂ ಕೂಡ ಕಾಡುತ್ತೆ. ಕಮರ್ಷಿಯಲ್ ಡೈಲಾಗ್ಗಳಾಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು, ಎಲ್ಲನೂ ಇಟ್ಕೊಂಡು ಕಾಡೋ ಥರ ಸಿನಿಮಾ ಮಾಡೋದಿದೆಯಲ್ಲ, ಅದೊಂದು ಚಾಲೆಂಜು. ಸೊ ಅದನ್ನು ಬರೆಯುವಾಗಲೇ ಆ ಥರ ಅನ್ಕೊಂಡೇ ಮಾಡಿದ್ದು ಆ್ಯಕ್ಚುಲ್. ಪ್ರೊಡ್ಯೂಸರ್ ಅನ್ನು ಯಾವ ತರ ಒಪ್ಸಿದ್ರಿ ಅಂತ? ಯಾಕಂದ್ರೆ ಅವರಿಗೆ ಸಿನಿಮಾ ರಂಗದ ಬಗ್ಗೆ ಅವ್ರ ಎಂಟ್ರಿ ಆಗೇ ಇರ್ಲಿಲ್ಲ. ಅವ್ರಿಗೆ ನಿಮ್ಮ ಸಿನಿಮಾದ ಮೂಲಕ ಎಂಟ್ರಿ ಮಾಡಿದ್ರೆ ಈಗ ಬ್ಯಾಕ್ ಟು ಇನ್ನೊಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಇಲ್ಲ, ಅವರಿಗೆ ಕತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ. ಅಂದರೆ ಈ ಕತೆ ಇಷ್ಟ ಆಗುತ್ತೆ ಆಗಲ್ಲ ಅಂತ ಕೇಳೋದ್ರಲ್ಲಿ ತುಂಬ ಚೆನ್ನಾಗಿ ಜಡ್ಜ್ ಮಾಡ್ತಾರೆ. ನಾನು ಹೇಳಿದ ತಕ್ಷಣವೇ ಅವ್ರಿಗೆ ಅನಿಸ್ತು ಓಕೆ ಇದು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಫಸ್ಟು ಅವರಿಗೆ ಇಂಡಸ್ಟ್ರಿಯಲ್ಲಿ ಪರಿಚಯ ಇದ್ದು ಅಥವಾ ಇದು ಮಾಡಿ ಅವರಿಗೆ ಸಿನಿಮಾದಲ್ಲಿ ಸ್ನೇಹಿತರಿದ್ದರು. ಅವ್ರು ಮನಸ್ಸು ಮಾಡಿದರೆ ಬೇರೆ ಯಾರು ಸಿನಿಮಾ ಬೇಕಾದ್ರೂ ಮಾಡ್ಬೋದಾಗಿತ್ತು. ಬಟ್ ಕತೆ ಜಡ್ಜ್ಮೆಂಟ್ ಚೆನ್ನಾಗಿರೋದ್ರಿಂದ ಓಕೆ ನನ್ನ ಬ್ಯಾನರಲ್ಲಿ ಇದು ಚೆನ್ನಾಗಾಗುತ್ತೆ, ಸೊ ಇದನ್ನು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಅನ್ನಿಸ್ತು. ಸೊ ಅನಿಸಿದ ಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಸೂಟೇಬಲ್ ಲೊಕೇಶನ್ನ ಹುಡುಕಿ, ಸೊ ಅಲ್ಲಿ ಜಿಯೋಗ್ರಫಿಗೆ, ಅಲ್ಲಿ ಅಟ್ಮಾಸ್ಫಿಯರಿಗೆ ಎಲ್ಲನೂ ಸೆಟ್ ಮಾಡಿಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಪ್ರೊಡಕ್ಷನ್ ಕಾಸ್ಟ್ ವೈಸ್ ಕೂಡ ಹೆವಿ ಬರುತ್ತೆ. ಸೊ ಅದನ್ನು ಅಂದರೆ ಅದಕ್ಕೆ ಅಗ್ರಿ ಮಾಡಿಕೊಂಡು ಓಕೆ ಮಾಡಿ ಅಂತ ಹೇಳಿ ಮಾಡಿಸೋದಿದೆಯಲ್ಲ, ಸೊ ಅದು ತುಂಬಾ ಚಾಲೆಂಜ್. ಅದಕ್ಕೆ ಪ್ರೊಡಕ್ಷನ್ ಸಪೋರ್ಟ್ ಮತ್ತು ಪ್ರೊಡ್ಯೂಸರ್ ಸಪೋರ್ಟ್ ಇಲ್ಲದೆ ಭುವನಂ ಗಗನಂ ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಆ ಥರ. ಪೃಥ್ವಿ, ಈಗ ಸಿನಿಮಾ ರೆಡಿಯಾಗಿ ನಿಂತಿದೆ, ಪ್ರತಿಯೊಬ್ಬರ ಪಾತ್ರ ಕೂಡ ತುಂಬಾ ವಿಭಿನ್ನವಾಗಿದೆ. ಸಿನಿಮಾದ ಬಗ್ಗೆ ಮೇನ್ USP, ಈ ಸಿನಿಮಾನ ಈ ಕಾರಣಕ್ಕೋಸ್ಕರ ನೋಡ್ಬೇಕು ಅಂದ್ರೆ 3 USP ಏನು ಅಂತ ಹೇಳಿ? ಈ ಸಿನಿಮಾದ ಪ್ರತಿ ಪಾತ್ರ ಫಾರ್ ಶೋರ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ದೊಡ್ಡ ಸ್ಟಾರ್ ಸಿನಿಮಾಗೆ ಬೇಕಾಗಿರುವಂಥ ಪ್ರೊಡಕ್ಷನ್ ವ್ಯಾಲ್ಯೂ ಏನಿದೆ, ಯಾವ ರೀತಿ ಫೈಟ್ಸ್ ಇರಬೇಕು, ಯಾವ ರೀತಿ ಸಾಂಗ್ಸ್ ಇರಬೇಕು, ಯಾವ ರೀತಿ ಲೊಕೇಶನ್ಸ್ ಇರಬೇಕು, ಒಂದು ಫಿನೆಸ್ ಅಂತ ಹೇಳ್ತಾರಲ್ಲ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ವಿಜುವಲ್ ಅಂತ ಹೇಳ್ತಾರಲ್ಲ, ಅದು ಯೂಶಲಿ ಆಗೋದೇ ಅದಕ್ಕೆ ಸರಿಯಾದ ಎಲ್ಲವೂ ಇದ್ದಾಗ. ಸೊ ಪ್ರೊಡ್ಯೂಸರ್ ಸರ್ ಅಷ್ಟು ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಸೊ ಈ ಸಿನಿಮಾದಲ್ಲಿ ಎಲ್ಲನೂ ಇದೆ, ಎಲ್ಲನೂ ಚೆನ್ನಾಗಿದೆ. ಎಲ್ಲರೂ ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು, ಮ್ಯೂಸಿಕ್, ಸ್ಪೆಷಲಿ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ. ಅದ್ರ ಜೊತೆ ಈ ಸಿನಿಮಾ ನೋಡಿದಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಕೆಲವೊಂದು ಪೋರ್ಷನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ ಸೀನ್ ಅಂತ ಹೇಳಿದ್ರೆ ಅದು ನೋಡೇ ಹೇಳಬೇಕು. ನಗ್ಸುತ್ತೆ ಭಾಳಷ್ಟು ಪ್ಲೇಸಸಲ್ಲಿ, ಅಳಿಸುತ್ತೆ. ಸಿನಿಮಾ ಎಂಡ್ ಆದಮೇಲೆ ಒಂದಷ್ಟು ದಿನ ಈ ಸಿನಿಮಾನ ನೀವು ನೆನ್ಪಿಟ್ಕೋತೀರಾ, ಅದು ಫಾರ್ ಶೋರ್, ಅದು 100%. ಅಂದರೆ ಪ್ರತಿ ಹಿಟ್ ಸಿನಿಮಾದಲ್ಲಿ ತಾಯಿ ಮಗ ಸೆಂಟಿಮೆಂಟ್ ಚೆನ್ನಾಗಿರ್ಬೇಕು ಅಂತ ಅಂತಾರೆ. ಇದರಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ತಾಯಿ ಮಗ ಸೆಂಟಿಮೆಂಟ್ನ ಡಿಫ್ರೆಂಟಾಗಿ ಮಾಡೋದು ಹೆಂಗೆ ಅನ್ನೋದು ಕ್ವಶನ್ ನಿಮಗೂ ಒಂದು ಬರ್ಬೋದು ತಲೆಯಲ್ಲಿ. ಹೆಂಗೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ, ಅದು ನೋಡಿನೇ ಗೊತ್ತಾಗಬೇಕು. ಎಲ್ಲರೂ ಅವರವರ ಪಾತ್ರನ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಈ ಸಿನಿಮಾ ನಿಮಗೆ ಒಂದಷ್ಟು ಪ್ಲೇಸಸಲ್ಲಿ ಒಂದು ನಾವೆಲ್ ಓದುವಂತಹ ಒಂದು ಫೀಲ್ ಕೊಡುತ್ತೆ. ಭುವನಂ ಗಗನಂ ಸಿನಿಮಾನ ಸೊ ನೀವೇನಾದರೂ ತುಂಬ ಒಂದು ಒಳ್ಳೆ ಫೀಲ್ ಮಾಡಬೇಕು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಥವಾ ಒಂದು ಒಳ್ಳೆ ಚಿತ್ರನ ನೀವು ನೋಡಬೇಕು ಅಂತ ಹೇಳಿದ್ರೆ 100% ಭುವನಂ ಗಗನಂ ಸಿನಿಮಾಗೆ ಬನ್ನಿ. ನಿಮಗೆ ಬೇರೆ ಥರದ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಸಿನಿಮಾ ಮುಗಿದಾದ ಮೇಲೂ ಕೂಡ ನಿಮ್ಮನ್ನು ಕಾಡುತ್ತೆ, ನಿಮ್ಮನ್ನು ನಗಿಸುತ್ತೆ, ನಿಮ್ಮನ್ನು ಅಳಿಸುತ್ತೆ. ಸೊ ಈ ಸಿನಿಮಾ ನೋಡಿ ನೀವು ನೋಡಿದ್ದಕ್ಕೆ ನಿಮಗೆ ಓಕೆ ನಾನು ಒಂದು ಸಿನಿಮಾ ನೋಡಿದ್ದಪ್ಪ, ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಫೀಲ್ನ ನಿಮಗೆ ಖಂಡಿತ ಕೊಡುತ್ತೆ. First of all, this script is very fresh and emotional, and first of all, I would like to thank director sir, producer sir, and Prithvi, and all co-actors. Banni ನೋಡಿ 14th ಹರಸಿ. ಭುವನಂ ಗಗನಂ ಖಂಡಿತವಾಗ್ಲೂ ಒಂದು ಎಲ್ಲರೂ ಇಷ್ಟಪಡುವಂಥ ಸಿನಿಮಾ. ಅದು ನನಗೆ ಮನದಟ್ಟಾಗಿದ್ದು ದುಬೈ ಪ್ರೀಮಿಯರ್ ಶೋ ಅಲ್ಲಿ, ಮತ್ತೆ ಈಗ ನಡೆದಿರುವಂಥ ಪ್ರೀಮಿಯರ್ ಶೋ ಅಲ್ಲಿ ಮನ್ಸಾರೆ ಎಲ್ಲರೂ ಕೂಡ ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿರೋದು ನನಗೆ ಬಹಳ ಒಂದು ಖುಷಿ ಕೊಟ್ಟಿದೆ. ಆ್ಯಂಡ್ ಇಮೋಟ್ ಆಗ್ತಾ ಇದ್ದಾರೆ ಜನರು, ಅದು ತುಂಬ ಇಂಪಾರ್ಟೆಂಟ್. ಈಗ ಸಿನಿಮಾ ಹಿಂಗೆ ನೋಡೋದು, ಎಂಟರ್ಟೈನ್ ಆಗೋದು ಬೇರೆ ವಿಷಯ. ಈ ಸಿನಿಮಾದಲ್ಲಿ ಜನರು ಮನ್ಸಾರೆ ನಗ್ತಾ ಇದ್ದಾರೆ ಆ್ಯಂಡ್ ಅಳ್ತಾನೂ ಇದ್ದಾರೆ. ಸೊ ಅದನ್ನೆಲ್ಲ ನಾನು ಕಣ್ಣಾರೆ ನೋಡಿರೋದ್ರಿಂದ ಒಂದು ರೀತಿಯ ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ 14ಕ್ಕೆ ಕಾಯ್ತಾ ಇದ್ದೀನಿ. ಈಗ ಎಲ್ಲರೂ ಬನ್ನಿ, ದಯವಿಟ್ಟು ಯಾವುದೇ ಒಂದು ಒಳ್ಳೆ ಸಿನಿಮಾ ಬಂದಾಗ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ನಿಮಗಿಷ್ಟ ಆದರೆ ಬೇರೆಯವರಿಗೆ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ಗಳಲ್ಲಿ ಹಾಕಿ ಸಪೋರ್ಟ್ ಮಾಡಿ. ಕನ್ನಡ ಚಿತ್ರರಂಗಕ್ಕೆ ಸದ್ಯಕ್ಕೆ ಆಡಿಯನ್ಸ್ ಅವರ ಸಪೋರ್ಟ್ ಭಾಳ ಅಂದರೆ ಬಹಳ ಪ್ರಾಮುಖ್ಯತೆ ಇದೆ. ಆ್ಯಂಡ್ ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಖುಷಿ ನನಗಿದೆ. ಆ್ಯಂಡ್ ತುಂಬ ಕ್ಯೂರಿಯಸ್ ಇದ್ದೀನಿ ನಾನು, ಆಡಿಯನ್ಸ್ ಅಂದರೆ ರಿಯಲ್ ಆಡಿಯನ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ 100% ನನಗಂತೂ ಎಲ್ರಿಗೂ ತುಂಬ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ಇದೆ. ಅಷ್ಟು ಪ್ರಾಮಾಣಿಕತೆಯಿಂದ ಎಲ್ಲರೂ ಇದರಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದು ಒಳ್ಳೆ ಸಿನಿಮಾ, ದಯವಿಟ್ಟು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. 14ಕ್ಕೆ ಥಿಯೇಟರ್ ಅಲ್ಲಿ ಸಿನಿಮಾ ಪ್ರತಿ ವೀಕ್ಷಕರು ನೋಡುವಂತಾಗ್ಲಿ.
ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ಲಿ, ಈ 100 ಡೇಸ್ ಅಲ್ಲಿ ಹಿಂಗೆ ಕೂತು ಮಾತಾಡುವಂತಾಗ್ಲಿ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಚಿತ್ರತಂಡ ಹೇಳಿದೆ ಕ್ಲಾಸ್ ಮಾಸ್ ಜೊತೆಗೆ ಎಲ್ಲ ಒಂದು ಮೀಲ್ಸ್ ಕೊಡುವಂತ ಫುಲ್ ಮೀಲ್ಸ್ ಈ ಚಿತ್ರತಂಡ ಕಥೆಯ ಮೂಲಕ ಕೊಡುತ್ತೆ ಪ್ರೇಕ್ಷಕರಿಗೆ ಅನ್ನುವಂಥದ್ದನ್ನ ಚಿತ್ರತಂಡನೇ ಸ್ವತಃ ಹೇಳಿದೆ. ಈಗಾಗಲೇ ದುಬೈಯಲ್ಲಿ ಕೂಡ ಪ್ರೀಮಿಯರ್ ಶೋ ಆಗಿದೆ, ಇಲ್ಲಿ ಕೂಡ ಪ್ರೀಮಿಯರ್ ಶೋ ನಡೆದಿದೆ. ತುಂಬಾ ಜನ ಪ್ರೇಕ್ಷಕರು ಮೆಚ್ಕೊಂಡಿದ್ದಾರೆ. ಇನ್ನು ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕೆ 14th ಫೆಬ್ರವರಿಗೆ ಥಿಯೇಟರ್ಗೆ ಬಂದು ಭುವನಂ ಗಗನಂ ಸಿನಿಮಾವನ್ನ ನೋಡಿ. ಅಲ್ಲೇ ನಿಮಗೆ ಒಂದಿಷ್ಟು ಕಂಟೆಂಟ್ಗಳು ಸಿಗುತ್ತೆ, ಮನಸ್ಸಿಗೆ ಖುಷಿ ಕೂಡ ಸಿಗುತ್ತೆ, ಒಂದಿಷ್ಟು ಮೆಸೇಜ್ ಕೂಡ ಸಿಗುತ್ತೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.